ಕಪ್ ನಮ್ದೇ, ಮಿಸ್ಸೇ ಇಲ್ಲ, ಗ್ಯಾರಂಟಿ ಕಪ್ ನಮ್ದೇ. ಎಸ್, ಐಪಿಎಲ್ ಟ್ರೋಫಿಗೆ ಮುತ್ತಿಡೋದಕ್ಕೆ ಆರ್ಸಿಬಿಗೆ ಎರಡೇ ಹೆಜ್ಜೆ ಬಾಕಿ ಉಳಿದಿದೆ. ಬರೋಬ್ಬರಿ 18 ವರ್ಷಗಳ ಕನಸು ನನಸಾಗೋ ಸಮಯ ಬಂದೇ ಬಿಡ್ತು. ಐಪಿಎಲ್ ಟೂರ್ನಿಯ ಫೈನಲ್ ಗೆರೋದಕ್ಕೆ ಇಂದು ಆರ್ಸಿಬಿ ಮಹಾ ಕದನ ಶುರು. ಇಂದು ಐಪಿಎಲ್ 2025ರ ಕ್ವಾಲಿಫೈಯರ್ ಮೊದಲ ಪಂದ್ಯ ನಡೀತಾ ಇದೆ. ಪಂಜಾಬ್ ಕಿಂಗ್ಸ್ ವಿರುದ್ಧ ಅಖಾಡಕ್ಕೆ ಬೆಂಗಳೂರು ಇಳಿತಾ ಇದೆ. ಪಂಜಾಬ್ನ ನ್ಯೂ ಪಿಸಿಎ ಸ್ಟೇಡಿಯಂ ಅಲ್ಲಿ ರಣ ರೋಚಕ ಸಮರ ಶುರುವಾಗುತ್ತೆ. ಇವತ್ತು ಪಂಜಾಬ್ ವಿರುದ್ಧ ಗೆದ್ರೆ ಫೈನಲ್ಗೆ ಪಕ್ಕ ಹೋಗ್ತಾರೆ ಬೆಂಗಳೂರು ಬಾಯ್ಸ್. ಇಂದಿನ ಪಂದ್ಯದ ಮೇಲೆ ಕರ್ನಾಟಕ ಸೇರಿ ಇಡೀ ದೇಶದಾದ್ಯಂತ ಚಿತ್ತ ನೆಟ್ಟಿದೆ. ಇಂದು ಆರ್ಸಿಬಿ ಗೆದ್ರೆ ಮುಂದಿನ ಫೈನಲ್ ಇಡೀ ಭಾರತ ನೋಡುತ್ತೆ. ದೇಶದಾದ್ಯಂತ ತೀವ್ರ ಕುತೂಹಲ ಕೇಳಿಸಿರ್ತಕ್ಕಂಥ ಇಂದಿನ ಆರ್ಸಿಬಿ ಪಂದ್ಯ 18 ವರ್ಷಗಳ ಆರ್ಸಿಬಿ ಕನಸು ನನಸೋದಕ್ಕೆ ಇನ್ನು ಎರಡು ಮೆಟ್ಟಿಲು ಬಾಕಿ ಉಳಿದಿರ್ತಕ್ಕಂಥದ್ದು. ಎಸ್, ಆರ್ಸಿಬಿ ಅಂತ ಜೋರಾಗಿ ಕೂಗೋದಕ್ಕೆ ಟೈಮ್ ಬಂದೇ ಬಿಡ್ತು. ಇನ್ನೇನೋ ಎರಡೇ ಹೆಜ್ಜೆ ಬಾಕಿ ಇದೆ ಐಪಿಎಲ್ ಟ್ರೋಫಿಗೆ ಮುತ್ತಿಡೋದಕ್ಕೆ. 18 ವರ್ಷಗಳ ಕನಸು, ಇದು 18 ವರ್ಷಗಳ ಕನಸು ನನಸಾಗುವ ಸಮಯ ಈಗ ಬಂದೇ ಬಿಡ್ತು. ಐಪಿಎಲ್ ಟ್ರೋಫಿಗೆ ಮುತ್ತಿಡೋದಕ್ಕೆ ಆರ್ಸಿಬಿಗೆ ಇನ್ನು ಎರಡು ಹೆಜ್ಜೆ ಬಾಕಿ ಇರ್ತಕ್ಕಂಥದ್ದು. ಬರೋಬ್ಬರಿ 18 ವರ್ಷಗಳ ಕನಸು ಈಗ ನನಸಾಗುವಂತ ಟೈಮ್ ಬಂತು. ಐಪಿಎಲ್ ಟೂರ್ನಿಯ ಫೈನಲ್ ಗೆರೋದಕ್ಕೆ ಇಂದು ಆರ್ಸಿಬಿ ಎಲ್ಲ ರೀತಿಯಲ್ಲೂ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಇಂದು ಐಪಿಎಲ್ 2025ರ ಕ್ವಾಲಿಫೈಯರ್ ಮೊದಲ ಪಂದ್ಯ ನಡೆಯುತ್ತೆ. 18ನೇ ಆವೃತ್ತಿ ಐಪಿಎಲ್ನ ಲೀಗ್ ಹಂತದ ರಣರೋಚಕ ಪೈಪೋಟಿಗೆ ತೆರೆ ಬಿದ್ದಿದ್ದು ಗುರುವಾರದಿಂದ ನಾಕ್ಔಟ್ ಸಮರ ಆರಂಭವಾಗುತ್ತೆ. ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ ಆರ್ಸಿಬಿ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಪರಸ್ಪರ ಸೆಣೆ ಸಾಡ್ತಾ ಇದೆ. ಆರ್ಸಿಬಿ ಈ ಬಾರಿ ಐಪಿಎಲ್ನ ಲೀಗ್ ಹಂತದ 14 ಪಂದ್ಯಗಳ ಪೈಕಿ 9ರಲ್ಲಿ ಗೆದ್ದಿದ್ದು, 1 ಪಂದ್ಯ ರದ್ದಾಗಿರೋದ್ರಿಂದ ಒಟ್ಟು 19 ಅಂಕ ಸಂಪಾದಿಸಿ 2ನೇ ಸ್ಥಾನಕ್ಕೆ ಬಂದಿದೆ. ಶ್ರೇಯಸ್ ಅಯ್ಯರ್ ನಾಯಕತ್ವದ ಪಂಜಾಬ್ ಕೂಡ ಸಮಾನ ಫಲಿತಾಂಶ ಅಂಕ ಸಂಪಾದಿಸಿದ್ರೂ ಕೂಡ ನೆಟ್ ರನ್ ರೇಟ್ ಆಧಾರದಲ್ಲಿ ಅಗ್ರ ಸ್ಥಾನದಲ್ಲಿದೆ. ಒಟ್ನಲ್ಲಿ ಇವತ್ತಿನ ರಣರೋಚಕ ಪಂದ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.